ವಿಜಯಾಚಾರ್ಯರು ಅವರು ಒಂದು 10-15 ನಿಮಿಷಗಳ ಕಾಲ ವಿಶೇಷವಾಗಿ ನಾವೆಲ್ಲರೂ ಅನುಸಂಧಾನ ಮಾಡಲೇಬೇಕಾಗಿರತಕ್ಕಂತಹ ಸ್ನಾನ ಸಂಧ್ಯಾವಂದನೆ ಇತ್ಯಾದಿಗಳ ಬಗ್ಗೆ ಆಚಾರ್ಯರು ಚೆಲ್ಲಿದ್ದಾರೆ. ಅವರು ಕೂಡ ಇದು ಹಾಗೂ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಆಲಿಸಬೇಕು. ಇನ್ನೇನು ಸಂಸಾರಕ್ಕೆ ಪ್ರಾರಂಭ ಆಗಿದೆ. ಪ್ರವಚನ ಮುಗಿಯುವ ಹೊತ್ತಿಗೆ ಪ್ರಸಾದ ಸಮಯವು ಬರ್ತದೆ, ಅದರ ಚಿಂತೆ ಬೇಡ. ಆದ್ದರಿಂದ ಎಲ್ಲರೂ ಕೂಡ ಪ್ರವಚನ ಆಲಿಸಬೇಕಾಗಿ ಪ್ರಾರ್ಥನೆ. ಓಂ ಉದಯರವಿಸಹಸ್ರದ್ಯೋತಿತಂ ರೂಕ್ಷವೀಕ್ಷಂ ಪ್ರಳಯಜಲಧಿನಾದಂ ಕಲ್ಪಕೃದ್ವನ್ಹಿವಕ್ತ್ರಂ ಸುರಪತಿರಿಪುವಕ್ಷಚ್ಛೇದರಕ್ತೋಕ್ಷಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ ನಮಾಮಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನಪಂಡಿತಾಃ. ಜ್ಞಾನವೈರಾಗ್ಯಭಕ್ತ್ಯಾದಿ ಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀಂ ವಂದೇ ವಿದ್ಯಾಗುರೂನ್ ಮಮ. ಶ್ರೀಸತ್ಯವಿಕ್ರಮಯತೀಂದ್ರಕರಾಬ್ಜಜಾತಃ ಶ್ರೀಮೂಲರಾಮಪದಪಂಕಜಚಂಚರೀಕಃ ಶ್ರೀಸತ್ಯಬೋಧಕರುಣಾದಿಮಖದ್ಗುಣಾಧಿಃ ಶ್ರೀಸತ್ಯವೀರಗುರುರಾಟ್ ಮುದಮಾತನೋತು. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्. श्रीसत्यात्मतीर्थगुरुभ्यो नमः. गुरुवाद्यो व्रातमाद्यत्करिवरदमनोद्दाम पञ्चास्य लीलामातन्वन्मोदतीर्थ गमगहनपयो राशिमन्थाचलश्रीः विख्यातः कंठपल्ली स्थलवरवसति श्रीरघूत्तं सनाम दद्याद्वागर्थबोधं मम परमगुरुर्ग्रन्थमेनं विधातुम्. श्रीगुरुभ्यो नमः. हरि ओಂ. ನಾವೆಲ್ಲರೂ ಕೂಡ ಪರಮ ಪಾವನವಾದಂತಹ ಕ್ಷೇತ್ರ ಪ್ರಯಾಗ ಕ್ಷೇತ್ರದಲ್ಲಿ ನಾವು ಸನ್ನಿಹಿತರಾಗಿದ್ದೇವೆ. ಈ ಪ್ರಯಾಗ ಕ್ಷೇತ್ರ ಅಂದ ತಕ್ಷಣ ನಮಗೆ ತಲೆಯಲ್ಲಿ ಬರೋದೇ ಅದು ತ್ರಿವೇಣಿ ಸಂಗಮ ಅಂತ. ತ್ರಿವೇಣಿ ಸಂಗಮ, ತ್ರಿ ಅಂದರೆ ಮೂರು ವೇಣಿ ಸಂಗಮ. ವೇಣಿ ಅಂದರೆ ನದಿ ಅಂತರ್ಥ. ಒಂದು ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ, ಆ ಸಂಗಮ ಸ್ನಾನ ಮಾಡೋದೇ ಅದು ಪ್ರಯಾಗ ಕ್ಷೇತ್ರದ ಒಂದು ದೊಡ್ಡ ಸಾಧನೆ. ಈ ಪ್ರಯಾಗ ಕ್ಷೇತ್ರದಲ್ಲಿ ನಾವು ಏನು 3 ನದಿಗಳ ಸಂಗಮ ಸ್ನಾನವನ್ನು ಮಾಡುತ್ತೇವೆ, ನಮ್ಮ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗ್ತವೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ನನ್ನ ಮಾತಲ್ಲ. ನಾವು ಪ್ರತಿನಿತ್ಯ ಸ್ನಾನ ಮಾಡುವಾಗ ಒಂದು ಮಂತ್ರವನ್ನು ಹೇಳುತ್ತೇವೆ. ಅದರ ಬಾಯಾಗಿ ಬಂದೇ ಬರ್ತಾ ಇರ್ತದೆ, ಆದರೆ ಅದರ ಚಿಂತನೆ ನಮಗಿರೋದಿಲ್ಲ, ಅದರ ಅರ್ಥ ಏನು ಅಂತ ಗೊತ್ತಿರೋದಿಲ್ಲ. ಎಲ್ಲರೂ ಸುಮ್ಮನೆ ಹಿರಿಯರು ಹೇಳಿದ್ದು ಅದನ್ನು ಕೇಳ್ತಾ ಇದ್ದದ್ದು ಬಾಯಾಗಿ ಬರ್ತಾನೆ ಇರುತ್ತೆ. ಗಂಗಾ ಗಂಗಾ ಇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಚತಿ ಅಂತ ನಾನು ಸುಮ್ಮನೆ ರಾಗಬದ್ಧವಾಗಿ ಹೇಳಿದೆ. ಇದನ್ನೇ ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಈ ಮಂತ್ರ ಸ್ನಾನ ತಮಗೆ ಹಿಡಿದ ತಕ್ಷಣ ಬಾಯ ಬರುತ್ತೆ, ಬಂದೇ ಬರುತ್ತೆ. ಇದರ ಮಹತ್ವ ಏನು? ಹಾಗಾದ್ರೆ ನಾ ಏನು ಪಾಪಗಳು ಪರಿಹಾರ ಆಗ್ತವೆ ಅಂತ ಹೇಳಿದೆ, ಇದೇ ಮಂತ್ರ ಆ ಶ್ಲೋಕ ಅರ್ಥ. ಯಾವ ವ್ಯಕ್ತಿ ಗಂಗಾ ಗಂಗಾ ಅಂತ ಬಾಯಾಗ ಅಂತಾನೋ
ಅವನ ಎಂಟೈರ್ 100 ಕಿಲೋಮೀಟರ್ ಅದು ಪವಿತ್ರ ಕ್ಷೇತ್ರ ಅಂತ ಕರೀತಾರಂತೆ. ಇದು ಪ್ರಯಾಗ ಕ್ಷೇತ್ರ ಪವಿತ್ರ ಅಲ್ಲ. ನಾವು ನಮ್ಮೂರು ಬೆಂಗಳೂರು ಹುಬ್ಬಳ್ಳಿನೋ ಮತ್ತೊಂದು ಆ ಊರಾಗ ಆ ಮನ್ಯಾಗ ಇದ್ದುಕೊಂಡು ಗಂಗಾ ಅಂದರೆ ಸಾಕು, ಅವನ ಮನೆಯಲ್ಲ, ಅವನ ಎಂಟೈರ್ 100 ಕಿಲೋಮೀಟರ್ ಅದು ಪಾವನ ಕ್ಷೇತ್ರ ಅಂತ ಕರೀತಾರೆ. ಇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ನಾ ಇನ್ನೂ ನಿಮ್ಗೆ ಕಡಿಮೆ ಹೇಳಿದ್ದೇನೆ, ಸುಮ್ಮನೆ ಒಂದು ಚಿಂತನೆ ಅರ್ಥ ಸಿಗಲಿ ಅಂತ 100 ಕಿಲೋಮೀಟರ್ ಹೇಳಿದ ಅಷ್ಟೇ ಹೊರತು 100 ಯೋಜನಾ ಅಂದರೆ ಅದು ಸಂಖ್ಯೆ ಅಪಾರವಾದ ಸಂಖ್ಯೆ. 100 ಯೋಜನಾ ಅಂದರೆ ನಮ್ಮ ಹನುಮಪ್ಪ ಲಂಕಾಪಟ್ಟಣ ಹಾರುವಾಗ ಆ ಸಮುದ್ರ ಹಾರುವಾಗ 100 ಯೋಜನಾ ಅಂತಾರಲ್ಲ. ಒಂದು ಯೋಜನಾ ಅಂದರೆ ಸುಮಾರು 15 ಕಿಲೋಮೀಟರ್ ಅಂತರ್ಥ, 13-15 ಕಿಲೋಮೀಟರ್ ಅಂತರ್ಥ. ಅಂಥದ್ದು 100 ಯೋಜನಾ ಅಂದರೆ ಎಷ್ಟು ಕಿಲೋಮೀಟರ್? ಅಷ್ಟು ಯೋಜನಾನಾಂ ಶತೈರಪಿ. ಅಷ್ಟೇ ಅಲ್ಲ, ಸರ್ವ ಪಾಪೇಭ್ಯ ಮುಚ್ಚತಿ. ಆ ಗಂಗಾ ಅಂತ ಸ್ಮರಣೆ ಮಾಡಿದ ವ್ಯಕ್ತಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ, ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ಇಷ್ಟು ಮಹತ್ವ ಯಾರಿಗಿದೆ? ಕೇವಲ ನಮ್ಮೂರಾಗ ನಮ್ಮ ಮನೆಯಾಗ ಇದ್ದುಕೊಂಡು ಗಂಗಾ ಅಂತ ಸ್ಮರಣೆ ಮಾಡಿದರೆ. ಹಾಗಂಥೇಳಿ ಓ ಆಚಾರ್ಯ ಇಷ್ಟು ಮಹತ್ವದ ಅಂದರೆ ಮತ್ತು ನಾವು ಬರ್ತಾನೆ ಇದ್ದಿದ್ದಿಲ್ರಿ ಅಂತ ಯಾರು ಚಿಂತನೆ ಮಾಡೋದಲ್ಲ. ಮತ್ತು ಅಲ್ಲೇ ಮನೆಯಾಗ ಕೂತ್ಕೊಂಡು ಗಂಗಾ ಗಂಗಾ ಬಿಟ್ಟಿದ್ರೆ ಹಂಗಲ್ಲ. ಇನ್ನೊಂದು ಸ್ಟೆಪ್ ಚಿಂತನೆ ಮಾಡೋಣ. ಸ್ಮರಣೆಗೆ ಇಷ್ಟು ಮಹತ್ವ ಇರಬೇಕಾದರೆ ಗಂಗಾ ದರ್ಶನಕ್ಕೆ ಎಷ್ಟು ಮಹತ್ವ ಆಗಾದ? ಸ್ಮರಣೆಗೆ ಇಷ್ಟು ಮಹತ್ವ ಅಂತ ಚಿಂತನೆ ಬಂತು ಅಂತಾದಮೇಲೆ ಗಂಗಾ ದರ್ಶನಕ್ಕೆ ಎಷ್ಟು ಮಹತ್ವ, ದರ್ಶನಕ್ಕೆ ಅಷ್ಟು ಮಹತ್ವ ಅಂತ ಗೊತ್ತಾದ ಮೇಲೆ ಸ್ಪರ್ಶಕ್ಕೆ ಅಷ್ಟು ಮಹತ್ವ. ಅದನ್ನು ತಗೊಂಡು ತಮಗೆ ಮೇಲೆ ಒಳಗೆ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡ್ಬಿಟ್ರೆ, ಮುಳುಗ್ ಹಾಕಿಬಿಟ್ರೆ ಎಷ್ಟು ಮಹತ್ವ. ಆ ಥರ ಮಹತ್ವವುಳ್ಳ ನದಿ ಅದು ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ. ಅಂತಹ ನದಿಯಲ್ಲಿ ನಾವೆಲ್ಲರೂ ಕೂಡ ಮಿಂದಿದ್ದೇವೆ ಅಂದರೆ ಆಚಾರ್ಯ ಹೇಳಿದಾರಲ್ಲ, ಅಹೋಭಾಗ್ಯಂ, ನಮಗಿಂತ ಭಾಗ್ಯವಂತರು ಯಾರೂ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಬರೀ ಬಂದು ನಾವು ಅಷ್ಟೇ ಸ್ನಾನ ಮಾಡೋದಲ್ಲ, ಯಾರು ಒಟ್ಟಿಗೆ ಸ್ನಾನ ಮಾಡಿದ್ವಿ ಅದೊಂದು ಚಿಂತನೆ ಮಾಡೋದು. ಯಾರು ಒಟ್ಟಿಗೆ ಸ್ನಾನ ಮಾಡಿದ್ವಿ? ಎಂತಹ ಮಹತ್ವದ ಗುರುಗಳು! ಶ್ರೀಪಾದರಾಜ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಒಟ್ಟಿಗೆ ನಾವು ಬಿದ್ದಿದ್ದೇವೆ ಅಂದರೆ ಮುಗಿದೋಯ್ತು ಎಲ್ಲ. ಈ ನಮ್ಮ ಮೊಬೈಲ್ಗಳಲ್ಲಿ ವೈರಸ್ ಬಂದಿರ್ತದೆ ನೋಡಿ, ವೈರಸ್ ಅಟ್ಯಾಕ್ ಆಗಿರ್ತದಲ್ಲ, ಅದಕ್ಕೆ ಫೋನ್ ಅಂಗಡಿಗೆ ಹೋಗಿ ಆಚಾರ್ಯ ಅಲ್ಲಿ ಅಂಗಡಿಗೆ ಹೋಗಿ ಸರ್ ನಮ್ಮ ವೈರಸ್ ಎಲ್ಲ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದಾಗ ಹೊಸ ಫೋನ್ ಮಾಡಿ ಕೊಡ್ತಾನೆ. ಹೊಸ ಮೊಬೈಲ್ ಮಾಡಿ ಕೊಡ್ತಾನೆ. ಎಲ್ಲ ವೈರಸ್ ತೆಗೆದು ಇದು ಮತ್ತೆಲ್ಲ ಆಪ್ಷನ್ಸ್ ಹಾಕೋತ ಹೋಗ್ಬೇಕು. ಹೇಗೋ ಹಾಗೆ ನಾವು ಇಲ್ಲಿಗೆ ಬಂದು ಇವತ್ತಿನ ದಿವಸ ಆ ತ್ರಿವೇಣಿ ಸಂಗಮದಲ್ಲಿ ಗುರುಗಳ ಒಟ್ಟಿಗೆ ಸ್ನಾನ ಮಾಡಿದ್ದೇವೆ ಅಂದರೆ ನಮ್ಮ ಇಡೀ ಬಾಡಿಯಲ್ಲಿ ಎಲ್ಲವೂ ಕೂಡ ಸ್ವಚ್ಛ ಆಗಿದೆ ಅಂತ. ಇನ್ನು ಸ್ವಚ್ಛರಾಗಿದ್ದೇವೆ, ನಾವೆಲ್ಲರೂ ಕೂಡ ಸ್ವಚ್ಛರಾಗಿದ್ದೇವೆ. ಹಾಗಂತೇಳಿ ಏನು ಸ್ವಚ್ಛ ಆಯಿತು? ಪಾಪಗಳೆಲ್ಲ, ವೈರಸ್ ಎಲ್ಲ ಸ್ವಚ್ಛ ಆಯಿತು. ನಮ್ಮ ಏನು ಪಾಪಗಳು, ನಮ್ಮ ಏನು ಇದನ್ನೋದು ಎಲ್ಲ ಕ್ಲೀನ್ ಆಗಿದೆ. ಇನ್ನು ನಾಳೆಯಿಂದ ನಮ್ಮ ಊರಿಗೆ ಹೋಗಿ ಹೊಸದಾಗಿ ಮಾಡ್ಕೋಬೇಕು. ಮತ್ತೆ ಪುಣ್ಯ ಹಾಗೆ ಇರುತ್ತೆ, ಪುಣ್ಯಗಳೆಲ್ಲ ಹಾಗೆ ಇರುತ್ತೆ. ಅದ್ರ ಜೊತೆಗೆ ಇನ್ನಷ್ಟು ಪುಣ್ಯಗಳ ಸಂಪಾದನೆಯನ್ನು ಮಾಡಬಹುದು. ಅಷ್ಟು ಪಾಪ ಪರಿಹಾರಕವಾದ ಕ್ಷೇತ್ರ ಇದು ಪ್ರಯಾಗ ಕ್ಷೇತ್ರ, ಮಹಾಕ್ಷೇತ್ರ. ಮಹಾ ತಪಸ್ವಿಗಳು ಬಂದು ನಿಜವಾಗಲೂ ನಮಗಿಷ್ಟು 1-2 ದಿನ ಬರಲಿಕ್ಕೆ ನಾವು ಕಷ್ಟಪಡ್ತೇವೆ, ಯೋಚನೆ ಮಾಡ್ತೇವೆ, ಏನೋ ಮಾಡ್ತೇವೆ. ಪಾಪ ಎಲ್ಲೆಲ್ಲೋ ಹಿಮಾಲಯದಲ್ಲಿ ಕೂತ್ಕೊಂಡಂತಹ ನಾಗಾ ಸಾಧುಗಳು, ಆ ಸಾಧುಗಳು, ಈ ಸಾಧುಗಳು ಕರೆಕ್ಟ್ ಟೈಮ್ ಬರ್ತಾರೆ. ಕರೆಕ್ಟ್ ಟೈಮೇ 1 ತಿಂಗಳ 2 ತಿಂಗಳ ಇಲ್ಲಿ ಇದ್ದುಕೊಂಡು ಬರ್ತಾರೆ. ಹೆಂಗೆ ತಿಳಿತದೆ ಅವರಿಗೆ? ನೋ ಫೋನ್, ನೋ ಮೆಸೇಜ್, ನೋ ಕಾಂಟ್ಯಾಕ್ಟ್, ನೋ ಮೀಡಿಯಾ, ಏನೂ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ. ನಮಗಿಷ್ಟೆಲ್ಲ ಮೀಡಿಯಾ ಇದ್ದು ಮತ್ತು ಯೋಚನೆ ಮಾಡ್ತೇವೆ ನಾವು. ಅಲ್ಲಿ ಎಷ್ಟೋ ಫೋನ್ಗಳು ಬರ್ತವೆ, ಗದ್ದನೋ ಇಲ್ಲೋ, ಗಾಡಿಗಳು ಬಿಡ್ತಾರೋ ಇಲ್ಲೋ, ಮಠದ ಮುಂದೆ ನಿಲ್ತದೆ ಗಾಡಿ. ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬರೋರು ನಾವೆಲ್ಲ. ಆ ನಾಗಾ ಸಾಧುಗಳು ಪಾಪ ಯಾಕೆ ಪ್ರಯಾಗ ಕ್ಷೇತ್ರದ ಮಹಿಮಾನೇ ಅಂತ ನಾವು ಬಂದು ಇದ್ದುಕೊಂಡು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಎಲ್ಲಿಂದಲೋ ಬಂದು 1 ತಿಂಗಳ 2 ತಿಂಗಳ ಇದ್ದುಕೊಂಡು ಒಂದು ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ಹಾಗೆ ನಾವು ಕೂಡ ಅದು ಅಷ್ಟು ದಿವಸ ಇಲ್ಲದೇ ಇದ್ದರೂ ಕೂಡ 1 ದಿವಸ ಇದ್ದರೂ ಕೂಡ ಮಹಾಕುಂಭಮೇಳದ ಇದ್ದಂತೆ ಗಂಟೆ ಶಬ್ದ ಆಗ್ತಾ ಇದೆ. ನಿಜ, ಅಂತಹ ದೊಡ್ಡ ಸಂಗಮದಲ್ಲಿ ನಾವೆಲ್ಲರೂ ಕೂಡ ಈ ಬಂದು ಪುಣ್ಯ ಸಂಪಾದನೆಯನ್ನು ಮಾಡಿದ್ದೇವೆ. ಅದಕ್ಕೆ ಕಾರಣೀಭೂತರಾದ ಗುರುಗಳಿಗೆ ಪರಮ ಪೂಜ್ಯ ಶ್ರೀಪಾದರಾಜ ಮಠಾಧೀಶರಿಗೆ ನಾವೆಲ್ಲರೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಪೂಜೆ ಆಗ್ತಾ ಇದೆ. ನನ್ನ ಪುಟ್ಟ ಪ್ರವಚನಕ್ಕೆ ಶ್ರೀಕೃಷ್ಣ ಅರ್ಪಣೆ.